ಮುಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಹಿನ್ನೆಲೆ ಇಡಿ ತನಿಖೆಗೆ ನೀಡಿದ್ದಂತ ತಡೆಯಾಜ್ಞೆಯನ್ನ ಹೈಕೋರ್ಟ್ ವಿಸ್ತರಿಸಿದೆ. ಸಿಎಂ ಪತ್ನಿ ಪಾರ್ವತಿ ಹಾಗೆ ಬೈರತಿ ಸುರೇಶ್ಗೆ ಇಡಿ ಸಮನ್ಸ್ಗೆ ಇದೀಗ ತಡೆ ಏನಿತ್ತು ಅದನ್ನು ವಿಸ್ತರಣೆ ಮಾಡಿದೆ. ಎರಡೂ ಕಡೆ ವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಸಿಎಂ ಪತ್ನಿ ಪಾರ್ವತಿ ಪರವಾದಂತಹ ವಕೀಲರು ಇವತ್ತು ವಾದವನ್ನ ಮಂಡಿಸಿದ್ರು. 14 ಸೈಟ್ಗಳನ್ನ ಅವರು ವಾಪಸ್ ಮಾಡಿದ್ದಾರೆ. ಯಾವುದನ್ನು ಕೂಡ ಅವರು ಅನುಭವಿಸಿಲ್ಲ, ಫಲಾನುಭವಿಯೂ ಅಲ್ಲ. ಯಾವಾಗ ಈ ರೀತಿಯಾದಂಥ 50-50 ಅನುಪಾತದಲ್ಲಿ ಹಂಚಿಕೆ ಆಗಿದ್ದೇ ತಪ್ಪು ಅನ್ನುವಂಥದ್ದು ಗೊತ್ತಾಯಿತು, ಅವರ ಪಾಲಿಗೆ ಬಂದಿದ್ದಂಥ 14 ಸೈಟ್ಗಳನ್ನು ಅವರು ವಾಪಸ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಅವರ ಪಾತ್ರಗಳಿಲ್ಲ. ಅಪರಾಧದಿಂದ ಗಳಿಸಿರುವಂಥ ಹಣವನ್ನು ಅವರು ಚಟುವಟಿಕೆಗಳಿಗೆ ಬಳಸಿರಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ, ಅಥವಾ PMLA ಕಾಯಿದೆ ಅನ್ವಯ ಆಗಬೇಕು ಅಂತ ಹೇಳಿದ್ರೆ ಅಪರಾಧದಿಂದ ಬಂದಿರುವಂತಹ ಹಣವನ್ನು ಬೇರೆ ಚಟುವಟಿಕೆಗಳಿಗೆ ಅವರು ಬಳಕೆ ಮಾಡಿರಬೇಕು. ಅಂಥದ್ದೇನೂ ಆಗಿಲ್ಲ. 1/10/2024 ತಾರೀಕಿಗೆ ಅವರಿಗೆ ಮುಡಾ ಕೊಟ್ಟಿದ್ದಂಥ 14 ಸೈಟ್ಗಳನ್ನು ಪಾರ್ವತಿಯವರು ಹಿಂದಿರುಗಿಸಿದ್ದಾರೆ. ಅವರು ಆ ಸೈಟ್ಗಳನ್ನು ಅನುಭವಿಸಿಲ್ಲ. ಅಪರಾಧದ ಸಂಪತ್ತನ್ನೇನಾದರೂ ಮುಚ್ಚಿಟ್ಟಿದ್ರೆ ಆಗ ಇಡಿಗೆ ತನಿಖೆ ಮಾಡುವಂಥ ಒಂದು ಅವಕಾಶ ಇರುತ್ತೆ. ಇಡಿಯ ತನಿಖಾ ವ್ಯಾಪ್ತಿಗೆ ಅದು ಬರುತ್ತೆ. ಬಟ್ ಇಲ್ಲಿ ಆ ರೀತಿಯಾಗಿ ಏನೂ ಆಗಿಲ್ಲ. ಯಾವಾಗ ಪಾರ್ವತಿಯವರು ತಮಗೆ ಸಿಕ್ಕಿರುವಂಥ ಸೈಟ್ಗಳನ್ನು ವಾಪಸ್ ಮಾಡಿದರೋ ಆ ನಂತರದಲ್ಲಿ ಇಡಿ ತನ್ನ ತನಿಖೆಯನ್ನು ಆರಂಭ ಮಾಡಿದ್ದು. ಇವೆಲ್ಲ ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಪರವಾದಂಥ ವಕೀಲರು ಇವತ್ತು ವಾದವನ್ನು ಮಂಡಿಸಿ ಈ ಎಂಟೈರ್ ಪ್ರಕರಣದಲ್ಲಿ ಪಾರ್ವತಿಯವರ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಇದೀಗ ಇಡಿ ಸಮನ್ಸ್ ಏನು ಕೊಟ್ಟಿತ್ತು ಅದರ ತಡೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ, ಅದರ ವಿಚಾರಣೆಯ ನಂತರದಲ್ಲಿ ಇದೀಗ ತಡೆಯಾಜ್ಞೆಯನ್ನ ವಿಸ್ತರಣೆ ಮಾಡಿದೆ ಹೈಕೋರ್ಟ್. ಆದರೆ ಆದೇಶವನ್ನ ಕಾಯ್ದಿರಿಸಿದೆ. ಖಾಸಗಿ ದೂರನ್ನ ಆಧರಿಸಿ ಲೋಕಾಯುಕ್ತರು FIR ಅನ್ನು ದಾಖಲಿಸಿದ್ದಾರೆ. ಎಂಟೈರ್ ಪ್ರಕರಣದಲ್ಲಿ ಏನೇನಾಯಿತು ಎಲ್ಲವನ್ನೂ ಕೂಡ ಜಡ್ಜ್ ಗಮನಕ್ಕೆ ತಂದಿದ್ದಾರೆ. ಇದು ಕೇವಲ 14 ಸೈಟ್ಗಳಿಗೆ ಸಂಬಂಧಪಟ್ಟಂತ ದೂರ ಆಗಿರೋದು ಮಾತ್ರ ಅಲ್ಲ, ಮುಡಾದ ಅಕ್ರಮಗಳ ದೂರಿನ ಬಗ್ಗೆ ಇಡಿ ತನಿಖೆ ನಡೆಸಿದೆ. ಇದು ಇಡಿ ಪರವಾದಂಥ ವಕೀಲರು ಮಂಡಿಸಿರುವಂಥ ವಾದ. ಇವತ್ತು ವಾದ ಹಾಗೆ ಪ್ರತಿವಾದ ಎರಡೂ ಕೂಡ ನಡೆದಿದೆ.